ಹಾಗೆ ಯುಗಯುಗದಲ್ಲಿ ಅವತರಿಸಿ ಬಂದಂತೆ ಇಂದು ಈ ಬಡಶಾಂತರ ಸಲುವಾಗಿ ಅವತರಿಸಿದವರಮ್ಮ. ಚಿಕ್ಕಂದಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡ ತಪ್ಪಲಿದ್ದಾನೆ. ನನ್ನ ಅವಳಿ ತಮ್ಮಂದರಲ್ಲಿ ಒಬ್ಬ ಕಿರಿಯ ತಮ್ಮ ಯಾವ ನಿಟ್ಟಿನಲ್ಲಿ ಕಳೆದು ಹೋಗಿದ್ದಾನೆ ಅಥವಾ ತಪ್ಪಿ ಹೋಗಿದ್ದಾನೆ ನನಗೊಂದು ತಿಳಿಯದಂತಾಗಿದೆ. ಅದರಲ್ಲಿ ಈ ಊರ ಭಾರಿ ಜಮೀನ್ದಾರ ಶ್ರೀರಾಮಚಂದ್ರ ಗಾಂಧರ್ವ ರೀತಿಯಿಂದ ನನ್ನ ಕಣ್ಣಿಗೆ ತಾಳು ಕಟ್ಟಿದ್ದಾರೆ. ಕೈಯಲ್ಲಿ ಕಾಸಿದ ಈ ಹೆಣ್ಣಿಗೆ ಸದಾ ಅವರ ಪಾದ ಸೇವೆಗಳಾಗಂತೆ ಆಶೀರ್ವಾದ ಮಾಡು ಅಂತ ಏನಿನ್ನ ಮಗಳು ನಿನ್ನ ಹತ್ರ ಸೆರಗುಟ್ಟೆ ಬೇಡ್ಕೊಳ್ತಿದ್ದಾಳೆ ನನ್ನ. ಈ ನಂದಿ ಬಂಡಿ ಬಸವೇಶ್ವರನ ಪೂಜೆ ಮಾಡಿದ್ದೇನಮ್ಮ? ಮುಗೀತು ಪಾಠಮ್ಮ. ಕೂಲಿ ಕೆಲ್ಸದಿಂದ ಈಗ ಬಂದೇನು? ಹೌದಕ್ಕ. ಯಾಕಕ್ಕ ನಿನ್ನ ಕಣ್ಣಲ್ಲಿ ನೀರು? ಅವಳಿಗೆ ತಮ್ಮ ಕಳೆದುಕೊಂಡು ಹೋದನೆಂಬ ದುಃಖಕ್ಕಾಗಿಯೋ ಇಲ್ಲ ತಮ್ಮ, ಅಥವಾ ಈ ಪರದೇಶಿ ತಮ್ಮನನ್ನು ಕಟ್ಟಿಕೊಂಡು ಜೀವನ ಸಾಗಿಸುವ ಗತಿ ಹೇಗೆ ಎಂಬ ಬಾಧೆಯೋ? ಅಕ್ಕ, ವಯಸ್ಸಿಗೆ ಬಂದ ನಿನ್ನ ಮದುವೆ ಬಗ್ಗೆ ಚಿಂತೆಯು ಹೇಳಕ್ಕ, ಹೇಳು. ಇಲ್ಲ ತಮ್ಮ, ಹಾಗಿಲ್ವೋ? ಮತ್ತೀಗ ಕಣ್ಣಿನ ಕಣ್ಣಲ್ಲಿ ನೀರು? ಅಕ್ಕ, ಬಡತನದಲ್ಲಿ ಜನಿಸಿದ ಈ ಜ್ಯೋತಿಯನ್ನು ನಂದಿಸಬೇಕೆಂದು ಯಾವುದಾದ ಕೋಟಿನಾಮದಲ್ಲಿ ನನಗೆ ಕಲಿಕಿದ್ರೆ ಹೇಳಮ್ಮ. ಹಾಗಿದ್ದರೆ ಹೇಳಮ್ಮ, ಅವರನ್ನು ತಂದು ನಿನ್ನ ಪವಿತ್ರವನ್ನು ಪಾದದಲ್ಲಿ. ಇಲ್ಲ ಬೇಡ, ಇಲ್ಲ. ನಿನಗೆ ತಿಳಿಸದೆ ಏನಿನ ಅಕ್ಕ ಒಂದು ದೊಡ್ಡ ತಪ್ಪನ್ನೇ ಮಾಡಿಬಿಟ್ಟಿದ್ದಾರೆ. ದೊಡ್ಡ ತಪ್ಪನ್ನೇ ಮಾಡಿಬಿಟ್ಟಿದ್ದಾರೆ. ಒಂದು ತಪ್ಪು ಮಾಡಿದವಳಲ್ಲ, ಇಂದು ತಪ್ಪು ಮಾಡಿರುವಳೆ ಸಾಧ್ಯವೇ ಇಲ್ಲ. ಹೌದಪ್ಪ, ಹೌದು. ಆ ಭಗವಂತ ಈ ಬಡ ಹೆಣ್ಣು ಮಕ್ಕಳಿಗೆ ರೂಪ ಯೌವನವನ್ನು ಕೊಟ್ಟು ದೊಡ್ಡ ತಪ್ಪನ್ನೇ ಮಾಡಿಬಿಟ್ಟಿರ್ತಾನೆ. ದೊಡ್ಡ ತಪ್ಪನ್ನೇ ಮಾಡಿಬಿಟ್ಟಿರ್ತಾನೆ. ಅಂದೇನಕ್ಕ ನಿನ್ನ ಮಾತು? ಈ ಊರ ಧರ್ಮದ ದೊರೆಯನ್ನು ಅನ್ಸಿಕೊಂಡಿರುವ ನನ್ನನ್ನು ಅಕ್ಕ ನಿನ್ನ ಮೇಲೆ ಮನಸ್ಸು ಮಾಡಿ, ಅಕ್ಕ ನಿನ್ನ ಮೇಲೆ ಮನಸ್ಸು ಮಾಡಿ ಬಿಟ್ಟು ಹೋದ ಜಮೀನ್ದಾರ ಯಾರಂತ ಹೇಳಕ್ಕ? ಅವನನ್ನು ಎಳೆದು ತಂದು ನಿನ್ನ ಕೊರಳಿಗೆ ತಾಳಿ ಕಟ್ಟಿಸಿ ಬಿಡುತ್ತೇನೆ. ಇಲ್ಲಪ್ಪ, ಗಾಂಧರ್ವ ರೀತಿಯಿಂದ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿದ್ದಾನೆ. ತಾಳಿ ಕಟ್ಟಿದ ಅವನ ಕೈ ಅಂದಿ ನನ್ನ ದೇಹಕ್ಕೆ ಸ್ಪರ್ಶವಾಯಿತು ವಿನಃ ಇದುವರೆಗೂ ಇವಳು ನಿನ್ನ ಮಡದಿ ಅಂತ ನನ್ನ ಹತ್ರಕ್ಕೂ ಕೂಡ ಬಂದಿಲ್ವೋ? ಇಷ್ಟಕ್ಕೆಲ್ಲ ಕಾರಣ ನಮ್ಮ ಬಡತನ ಅಲ್ವೇನಪ್ಪ? ನಿನಗೆ ಮೋಸ ಮಾಡಿ ನಿನ್ನ ಕೋಣೆಗೆ ತಾಳಿ ಕಟ್ಟಿದ ಹೋದ ಆ ಜಮೀನ್ದಾರ ರಾಜ್ಯವರ್ಮನೋ ರವಿವರ್ಮನೋ ಇಲ್ಲ ಶ್ರೀರಾಮಚಂದ್ರನು. ಅಕ್ಕ, ಈ ಮೂವರಲ್ಲಿ ನಿನ್ನ ಗಂಡನಾರೆಂದು ಹೇಳು. ಅವನೆಂತ ಭಂಡನ ಇರಲಿ, ಅವನನ್ನು ಹಿಡಿದು ಹೆರಮುರುಗಿ ಕಟ್ಟಿ ಇವಳೇ ನಿನ್ನ ಸತಿ ಸಂಸಾರ ಜ್ಯೋತಿ ಎಂದು ಅವನನ್ನು ನಿನ್ನ ಕೈಗಂಪಿಸದಿದ್ದರೆ ನಾನು ನಿನ್ನ ತಮ್ಮ ತೀರನೆಲ್ಲ. ಈ ಮಾತು ನಿನ್ನ ಪಾದದಾನಿಯಾಗಿ ಸತ್ಯ. ಅವನು ಬೇರೆ ಯಾರಲ್ಲಪ್ಪ, ಅವನೇ ಈ ಊರ ಧನಿಕನೆನಿಸಿಕೊಂಡವ ಶ್ರೀರಾಮಚಂದ್ರನಪ್ಪ. 10 ಜನರಿಗೆ ಒಡೆಯವ ಧರ್ಮ ತುಂಬಿದ ಮನೆಗೆ ದೇವರೆಂದೆನಿಸಿಕೊಂಡ ಶ್ರೀರಾಮಚಂದ್ರ ಇಂಥ ಕೆಲಸ ಮಾಡಿದರೆ ಅಕ್ಕ, ಸತ್ಯ ನುಡಿಯುವ ಸರದಾರ ಸುಳ್ಳಿನ ಚಾವಡಿ ಬಾರಿಸಿ ಮೋಸದ ಮಾತಿನ ಮಳೆಗರಿದರೆ ಆಯಿತಕ್ಕ, ಆಯಿತು ಅಕ್ಕ. ಯಾವ ಬಲ್ಲಿದ ಜಮೀನ್ದಾರನೇ ಇರಲಿ, 10 ವರ್ಷ ದೇವರೇ ಇರಲಿ, ತಪ್ಪು ಮಾಡಿದ ವ್ಯಕ್ತಿಯನ್ನು ತಂದು ಮುಕ್ತಿ ಮಂದಿರದಲ್ಲಿ ನಿಲ್ಲಿಸಿ ನಿನಗೆ ನ್ಯಾಯ ಕೊಡಿಸುವುದೇ ಈ ನಿನ್ನ ತಮ್ಮನ ಮಾತಿನ ಗುರಿ. ಅಕ್ಕ ಬರು
ಸಮಯದಲ್ಲಿ ನ್ಯಾಯ ದೊರಕಿಸಿಕೊಡುವುದು ನಿನ್ನ ಮಾತಲ್ಲ. ಈ ನಿನ್ನ ಅಕ್ಕನ ನನ್ನಲ್ಲಿ ಶಾಶ್ವತವಾಗಿ ಉಳಿಯುವ ಪ್ರೀತಿ. ಬಂದಿದ್ದೀರಿ ಕರೆ, ಬಂದು ಈ ನಿಮ್ಮ ನಿರ್ಧಾರದ ಛಲ ಪೂರೈಸಲಿ. ವೇಳೆ ಗತಿಸಿತು ಅಂತ ನಿಮಗೆಲ್ಲ ಚಿಂತೆನ? ನನ್ನನ್ನು ಹಡೆದ ನನ್ನ ತಂದೆ ನನ್ನಿಂದ ದೂರ ಆದನು ಅಂತ ನಿಲ್ಲಿಸಿದ್ದೆ. ಈಗ ಈ ನಿನ್ನಕ್ಕ ಧರ್ಮ ತುಂಬಿದ ಮನೆಗೆ ನನ್ನ ಮಡದೆಯಾಗಿ ಮನೆ ತುಂಬಿದ್ದಾರೆ. ಅದಕ್ಕಾಗಿ ಅವಳನ್ನು ಕರೆದುಕೊಂಡು ಹೋಗಲು ಬಂದಿದ್ದೆ. ಬದಿಗರೆ, ಎಂತ ಮಾತು ಬದಿಗರೆ ಇದು? ನಿಮ್ಮ ಯೋಗ್ಯತೆಗೆ ತಕ್ಕಂತೆ ನಾನು ಇರದಿದ್ದರು ನನ್ನಕ್ಕನ ಕೈ ಹಿಡಿದು ನಿಮ್ಮ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಂಡಿದ್ದಿರಲ್ಲ. ಬದಿಗರೆ, ನಿಮಗೆ ದೇವರೆನ್ನಲು ಇಲ್ಲ ದೇವ ಮಾನವನೆನ್ನಲು? ಬರೀ ಮಾವನೆಂದರೆ ಸಾಕು. ಶಾಂತ, ಏಕೆ ನಿನ್ನ ಕಣ್ಣಲ್ಲಿ ನೀರು? ಏನಿಲ್ಲ, ಏಕೆ ಶಾಂತ? ನಿಮ್ಮ ಅಂತಸ್ತಿಗೆ ತಕ್ಕಂತೆ ನನ್ನಲ್ಲಿ ಒಡವೆ ವಸ್ತ್ರ. ಹುಚ್ಚಿ, ಬೆಳ್ಳಿ ಬಂಗಾರ ಪೀತಾಂಬ್ರ ಶೀರೆಗಿಂತ ನಿನ್ನ ಗುಣವೇ ಶೃಂಗಾರವಾಗಿರುವಾಗ ಆ ಒಡವೆಗೆ ನನ್ನ ಚಿಂತೆ? ಮುತ್ತು ರಕ್ತದಂತೆ ಸದಾ ನಿನ್ನ ರೂಪವೇ ನಿನ್ನಲ್ಲಿ ಶೋಭಿಸುವಾಗ ಏನು ಚಿಂತಿಸಬಾರದು? ಆದ್ರೂ ಒಂದೊಂದು ಮಾತಿದೆ, ನಡೆಸಿಕೊಡ್ತೀರಾ? ಏನು ಹೇಳು ಶಾಂತ? ಬಡತನದ ಸುಳಿಯಲ್ಲಿ ನಕ್ಕು ಸೋತ ಈ ಹೆಣ್ಣಿಗೆ ತಮ್ಮ ಎಂಬ ರತ್ನವೊಂದೊದಗಿದೆ. ಆ ಪರದೇಶಿ ತಮ್ಮನಿಗೆ ತಂದೆ ತಾಯಿ ಅಂದ್ರೆ ನಾನೇ, ಅಕ್ಕನಂತರೂ ನಾನೇ. ಇದುವರೆಗೂ ಪಕ್ಕದಲ್ಲಿ ಇಟ್ಟುಕೊಂಡು ಹಕ್ಕಿತರ ಜೋಪಾನ ಮಾಡಿದ್ದೇನೆ. ಇವನು ನನ್ನನ್ನು ತವರಿನ ಕಾಣಿಕೆಯಾಗಿ ನಿಮ್ಮ ಮನೆಗೆ ತರಬೇಕೆಂಬ ಆಸೆ ನಂತು. ನನ್ನ ಆಸೆಯನ್ನು ನಿರಾಸೆ ಮಾಡಿ ಅಂತ ನಿಮ್ಮ ಬುದ್ಧಿ ಶೂನ್ಯಳಾಗಿ ಬಡಬಡಿಸುವ ನೀನು ಭ್ರಮೆ ಎಂಬ ನಿದ್ರೆಯಿಂದ ಮೊದಲು ಎಚ್ಚರ. ಅಚ್ಚರಿಯಾಗುವಂತೆ ಕೆಚ್ಚರಿ ಹೆಣ್ಣು ನೀನಿರುವಾಗ ರೊಚ್ಚಿನಿಂದ ಹೋರಾಡುವ ಈ ನಿನ್ನ ತಮ್ಮ ನನ್ನ ಅಂತಸ್ತಿಗೆ ತಕ್ಕಂತ ಹುಲಿ. ಈ ಹುಲಿನ ನಿನ್ನ ತವರು ಮನೆಯಿಂದ ನನ್ನ ಕಾಣಿಕೆಯಾಗಿ ತರಬೇಕು. ಇವನೇ ನನ್ನ ಅಂಗರಕ್ಷಕ. ಇಂದಿನಿಂದ ಇವನಿಗಾಗಿ ಹೊಸ ಬಟ್ಟೆ ತಂದಿರುವುದು. ಬೇರ ಮಾಮ, ಬೇರ, ಇವರಲ್ಲಿ ನಿನಗಾಗಿ ಹೊಸ ಬಟ್ಟೆ ತಂದಿರುವೆನು. ಬೇಗ ರೆಡಿಯಾಗಿ ಬಾ. ಆಯ್ತು ಮಾಮ. ನೀವಾಡುವ ಪ್ರತಿಯೊಂದು ನುಡಿಯಲ್ಲಿ ದೇವರು ನುಡಿಯಿರುವಾಗ ನೀವೇ ನನ್ನ ಪಾಲಿನ ದೇವರು. ದೇವರು ಬಡವರು ಯಾರವರು? ಬಡವರು ನಿತ್ಯ ನ್ಯಾಯದ ತಲೆಯ ಮೇಲೆ ಕಾಲಿಟ್ಟು ಅನ್ಯಾಯವೇ ನನ್ನ ಉಸಿರೆಂದು ಖುಷಿಯಿಂದ ಹೇಳಿಕೊಳ್ಳುವ ಆ ಹೇಸಿ ಬಡವ. ದಾನ ಧರ್ಮ ಮಾಡದೆ ಪಾಪರ ಹೆಗಲೇರಿ ನಿತ್ಯ ಕಳ್ಳ ಕದಿಮರಂತೆ ಬಾಳ್ತಾನಲ್ಲ, ಅವನು ಬಡವ. ನಾಡಿನ ಹೆಣ್ಣೆಲ್ಲ ಜಗದ ಕಣ್ಣೆಂಬುದನ್ನು ಮರೆತು ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕಿ ಆ ಹೆಣ್ಣಿನ ಜೀವನವನ್ನೇ ಹಾಳು ಮಾಡಿ ಕೇಕೆ ಹಾಕಿ ನಗುತ್ತಾರಲ್ಲ, ಅವರು ಬಡವರು. ತಂದೆ ತಾಯಿಗಳೇ ದೇವರೆಂದು ಪೂಜಿಸುವುದಕ್ಕಿಂತ ಹಂದಿಯಂತೆ ಮನೆ ಸೇರಿದ ಮುತ್ತಿಟ್ಟ ಮೋಹಿನೇ ದೇವರೆಂದು ಪೂಜಿಸ್ತಾರಲ್ಲ, ಆ ಬಂಡ್ರು ಅವರು ಬಡವರು. ಬಡ್ಡಿ ಸಾಲದಲ್ಲಿ ದೊಡ್ಡದಾಕಾರ ದುಡ್ಡು ಗಳಿಸಿಕೊಂಡು ಹಣ ಗಳಿಸಿಕೊಂಡು ಆ ದೊಡ್ಡ ರವಿವರ್ಮ ರಾಜವರ್ಮ ಅವರು ಬಡವರು. ಶಾಂತ, ನಿತ್ಯ ನಿನ್ನ ಗುಣಶೀಲ ರತ್ನದಿಂದ ಪರಿಶೋಭಿಸುವ ನೀನು ಬಡವಳಲ್ಲ, ನೀನೇ ಶ್ರೀಮಂತಳು. ಸಾಕು ಸ್ವಾಮಿ, ಸಾಕು. ಹಾಗಾದ್ರೆ ಈ ಆನಂದಕ್ಕೆ ಹಾಡು ಒಂದು. ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು
ಬೆಳಕಾದಿನಿ ನನ್ನ ಉಸಿರಿಗೆ ಉಸಿರಾದಿನಿ ನೀನು ನೀನು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಪ್ರಿಯೆ, ನೀನಂದ್ರೆ ತುಂಬಾ ಇಷ್ಟ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ
ಬೇಡ. ಬೇಡ, ತೆಗೆದುಕೋ ಈ ಬಂದೂಕು. ಈ ಬಂದೂಕು ನಿನ್ನ ರಕ್ಷಣೆಗಾಗಿ ಸದಾ ನಿನ್ನ ಹತ್ತನೇ ಇದು ಬರು ಬಂದೂಕಲ್ಲ. ನನ್ನ ಜೀವ ನಿನ್ನ ಜೀವ ಹೇಗೆ ರಕ್ಷಣೆ ಮಾಡಬೇಕು ಎಂಬುದನ್ನು ನಿನಗೆ ಚೆನ್ನಾಗಿ ಗೊತ್ತು ಬೀರ. ಅಷ್ಟೇ ಅಲ್ಲ, ಇದರಿಂದ ಬಡವರ ಜೀವ ಮಾನ ಪ್ರಾಣ ಶೀಲ ಸಿಂಧೂರುಗಳನ್ನು ರಕ್ಷಣೆ ಮಾಡುವ ದೊರೆ ನೀನಾಗಬೇಕು. ಆಯ್ತು ಮಾಮ, ಆಯ್ತು. ಈ ನಿನ್ನ ಮಾತನ್ನು ಸೇರಿಸುತ್ತದೆ ಮಾಮ. ಅಂದು ಸಿಂಧೂರು ಲಕ್ಷ್ಮಣಿಗೆ ತನ್ನಳಿಯ ನರಸ ಮಾತು ಕೊಟ್ಟು ನಡೆಸಿದಂತೆ ನಾನು ಅದೇ ಮಾತನ್ನು ನಡೆಸುತ್ತೇನೆ. ಬಡವರ ಬಂಧುವಾಗಿ, ಧರ್ಮದ ಸಿಂಧುವಾಗಿ, ನಾಡ ಜನರ ರಕ್ಷಣೆಗಾಗಿ ಸದಾ ಕಂಠ ಕಟ್ಟಿ ನಿಂತಿರುವ ಈ ನಿಮ್ಮ ಛಲದ ಕೀರ್ತಿಯನ್ನ ಆಕಾಶದತ್ತರ ಬೆರೆಸಿ ಸತ್ಯ ನಿತ್ಯದ ತಲೆಯ ಮೇಲೆ ಕಾಲಿಟ್ಟು ಬೆರೆಯುವ ಆ ರೌಡಿಗಳಿಗೆ ಬಾಬಾ, ಬಡವರ ಮಾನ ಪ್ರಾಣ ಶೀಲ ಸಿಂಧೂಡುಗಳ ರಕ್ಷಣೆಯ ದೇವರಾದ ಈ ನಿಮ್ಮ ಚರಣ ದಾಸನಾಗಿ ನಿಮ್ಮ ಹೆಸರನ್ನು ನಾಡಿನುದ್ದಕ್ಕೂ ಬದಲಿಸದಿದ್ದರೆ ಇದು ಈ ಬೀರ ನಿನ್ನ ಅಳಿಯದೇ ಅಲ್ಲ ಬಾಬಾ. ಈ ಮಾತು ನಿನ್ನ ಪಾದನಾಡಿಯಾಗಿ ನೀನು ನನ್ನ ಅಳಿಯನಾಗಿ ಸಿಗ್ಬೇಕಾದ್ರೆ ಆ ಜನ್ಮದ ಪುಣ್ಯನೂ ನಾ ಕಾಣ. ನಾ ಕಟ್ಟಿದ ಆಶಾ ಗೋಪುರಕ್ಕೆ ನೀ ಕಳಸವಾಗಿ ಸದಾ ಬೆಳಗುತ್ತೀನಿ. ಆಯ್ತು ಮಾಮ. ನಾಡ ಜನತೆ ಸೇವೆ ಮಾಡಬೇಕೆಂದಿರುವ ನನ್ನ ಉಸಿರಿಗೆ ನೀ ಉಸಿರಾಗಿ ಸದಾ ಬೆಸೆಯುತ್ತಿರು. ಅಂದಾಗ ಬಸಿರು ತುಂಬಿದ ನಾರಿಯರು ತಮಗೆ ಹುಟ್ಟುವ ಮಕ್ಕಳಿಗೆ ನಮ್ಮ ಹೆಸರು ಕರೆಯುವುದು. ಅಷ್ಟೇ ಅಲ್ಲ ಬೀರ ಮಾಮ, ನಿತ್ಯ ಶ್ರೀಮಂತರ ದೌರ್ಜನ್ಯಕ್ಕೆ ಕುಸಿಯುತ್ತಿರುವ ಬಡ ಜನರ ಬಾಳಿಗೆ ಅವರ ಹೆಗಲಿಗೆ ಹಗಲು ಕೊಟ್ಟು ಅವರ ಬಂಧನ ಬಿಡಿಸುವ ಬಾಂಧವರು ನಾವಾಗಬೇಕು. ಏಕೆ ಶಾಂತ? ಹೌದು ಸ್ವಾಮಿ, ಹೌದು. ಮಾವ, ಇದೇ ಸಂದರ್ಭದಲ್ಲಿ ನಾವೆಲ್ಲರೂ ಹಾಡಿ ಕುಡಿಯೋಣ.